ಬಿಳಿ ಬಟ್ಟೆಗಳನ್ನು ವಾಶ್ ಮಾಡಬೇಕಾದ್ರೆ ನೋಡಿ ಉಜ್ಜಿ ಉಜ್ಜಿ ತಿಕ್ಕಿ ತಿಕ್ಕಿ ಸಾಕಾಗುತ್ತೆ ಅಂತಾರೆ ಕೆಲವರು. ಆ ಶ್ರಮನೇ ಬೇಡ. ಸಮವಸ್ತ್ರನೇ ಆಗಲಿ ಅಥವಾ ಬಿಳಿ ಬಟ್ಟೆನೇ ಆಗಲಿ ಅತ್ಯಂತ ಸುಲಭವಾಗಿ ನಾವು ವಾಶ್ ಮಾಡ್ಕೋಬೋದು. ಹೆಚ್ಚು ಶ್ರಮ ಪಡೋದು ಬೇಡ. ಯಾವ ಥರ ಅಂಥೇಳಿ ಈಗ ನೋಡೋಣ ಬನ್ನಿ. ನಾನೀಗ ಬಿಳಿ ಬಟ್ಟೆಗಳನ್ನು ಸಮವಸ್ತ್ರವನ್ನು ತೊಗೊಂಡಿದ್ದೀನಿ. ಅದರಲ್ಲಿರೋಂಥ ಕೊಳೆನೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಈ ಬಿಳಿ ಬಟ್ಟೆಗಳನ್ನು ವಾಶ್ ಮಾಡೋದಕ್ಕೆ ನಾನು ಒಂದು ಬಕೆಟ್ನಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ. ನೋಡಿ, ಈ ನೀರಿನ ಜೊತೆಗೆ ಡಿಟರ್ಜೆಂಟ್ ಪುಡಿ, ಸರ್ಫ್ ಎಕ್ಸೆಲ್ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮೇನ್ ಮುಖ್ಯವಾದ ಪುಡಿ ಅಂದರೆ ಇದು ನೋಡಿ, ಬೇಕಿಂಗ್ ಸೋಡಾ, ಅಡುಗೆ ಸೋಡಾವನ್ನು ಹಾಕ್ಕೊಂಡಿದ್ದೀನಿ. ಇದು ಬಟ್ಟೆಯಲ್ಲಿ ಇರೋವಂಥ ಕೊಳೆನ ತೆಗೆಯೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಅದ್ರ ಜೊತೆಗೆ ಒಂದು ಶಾಂಪೂನ ಹಾಕ್ಕೊಂಡಿದ್ದೀನಿ, ಕ್ಲಿನಿಕ್ ಪ್ಲಸ್ ಶಾಂಪೂನ ಬಳಸೋದ್ರಿಂದ ಬಟ್ಟೆ ಶೈನ್ ಆಗಿರುತ್ತೆ. ಇವಾಗ ಘಮ ಘಮ ಅಂತ ಅನ್ನಲಿ ಅಂತ ಸ್ವಲ್ಪ ಕಂಫರ್ಟನ್ನು ಸೇರಿಸಿದ್ದೀನಿ. ಡಿಟರ್ಜೆಂಟ್ ಪುಡಿ, ಅದ್ರ ಜೊತೆಗೆ ಸೋಡಾ, ಮೇನ್ ಸೋಡಾವನ್ನು ಹಾಕ್ಕೊಂಡಿದ್ದೀನಿ. ಸೋಡಾ ಪುಡಿಯನ್ನು ಹಾಕಿದ್ದೀನಿ. ನೆಕ್ಸ್ಟು ಕಂಫರ್ಟನ್ನು ಹಾಕಿದ್ದೀನಿ. ಶಾಂಪೂ ಕೂಡ ಹಾಕಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಬಿಳಿ ಬಟ್ಟೆ ಆಗಲಿ ಯೂನಿಫಾರ್ಮ್ ಆಗಲಿ ಅದನ್ನು ಈ ರೀತಿ ನೆನೆಸಿಟ್ಬಿಟ್ರೆ ಒಂದು ಅರ್ಧ ಗಂಟೆಗಳ ಕಾಲ ಈ ನೀರಿನಲ್ಲಿ ನೆನೆಸಿಡಬೇಕಾಗುತ್ತೆ. ಅರ್ಧ ಗಂಟೆ ನೆನೆಸಿಟ್ರೆ ಸಾಕು. ನಂತರ ಎಷ್ಟು ಚೆನ್ನಾಗಿ ಕೊಳೆ ಎಲ್ಲ ಹೋಗಿರುತ್ತೆ ಅಂತೇಳಿ ನೀವೇ ಇಲ್ಲಿ ನೋಡ್ಬೋದು. ನೋಡಿ, ನೆನೆಸಿದ ನಂತರ ಈ ಕಾಲರಲ್ಲಿ ಏನಾದರೂ ಜಾಸ್ತಿ ಕೊಳೆ ಇತ್ತು ಅಂತಂದರೆ ಅರ್ಧ ಗಂಟೆ ಆದಮೇಲೆ ನೀವು ಜಸ್ಟ್ ಕೈಯಲ್ಲಿ ಹೀಗಂದರೆ ಸಾಕು, ಅದೆಷ್ಟೇ ಕೊಳೆ ಇದ್ದರೂ ಕೂಡ ನೋಡಿ, ಕಲೆ ಇದ್ದರೂ ಕೂಡ ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ. ನೀವು ಹೆಚ್ಚು ಉಜ್ಜೋದು ಬೇಡ, ತಿಕ್ಕೋದು ಬೇಡ. ಈ ವಿಧಾನದಲ್ಲಿ ನೀರನ್ನು ತಯಾರಿಸಿ ಈ ನೀರಿನಲ್ಲಿ ಬಟ್ಟೆಗಳನ್ನು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ರೆ ಸಾಕು. ಕಾಲರ್ ಪಟ್ಟಿ ಕರೆ ಇರ್ಬೋದು ಅಥವಾ ಕೈ ತೋಳಿನ ಹತ್ರ ಕಲೆಗಳಿರ್ಬೋದು, ಎಲ್ಲ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ಈ ನೀರಿನಲ್ಲಿ ನೋಡಿ ಎಷ್ಟು ಕೊಳೆ ಅನ್ನೋದು ಕೂಡ ಬಂದಿದೆ ಅಂತೇಳಿ ನೀವೇ ಇಲ್ಲಿ ಗಮನಿಸಬಹುದು. ಈ ನೀರಿನಲ್ಲಿ ನೆನೆಸಿಟ್ಟು ನಂತರ ಬಟ್ಟೆನ ಕ್ಲೀನಾಗಿ ವಾಶ್ ಮಾಡಿಬಿಟ್ರೆ ಆಯಿತು, ಅಂದರೆ ಜಾಲಿಸಿ ಹಾಕಿದರೆ ಆಯಿತು. ತುಂಬ ಚೆನ್ನಾಗಿ ಬಟ್ಟೆಗಳು ಕ್ಲೀನ್ ಆಗುತ್ತೆ. ಬಿಸಿಲಲ್ಲಿ ಒಣಗಿಸಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಯೂನಿಫಾರ್ಮ್ ಕೂಡ ಕ್ಲೀನ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಎಲ್ಲ ಕೊಳೆ ಕತ್ತಿನ ಹತ್ರ ಆಗಿರ್ಬೋದು, ಅಂದರೆ ಕಾಲರ್ ಪಟ್ಟಿ ಹತ್ರ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ. ಇದೇ ವಿಧಾನದಲ್ಲಿ ಬಿಳಿ ಬಟ್ಟೆಗಳನ್ನು ಕೂಡ ಅಷ್ಟೇ ಯಾವಾಗಲೂ ಪ್ರತ್ಯೇಕವಾಗಿ ವಾಶ್ ಮಾಡಬೇಕು. ಯೂನಿಫಾರ್ಮ್ ಆಗಲಿ ಅಥವಾ ಬಿಳಿ ಬಟ್ಟೆಗಳಾಗಲಿ ಕಲರ್ ಬಟ್ಟೆಗಳ ಜೊತೆ ಹಾಕಿದರೆ, ಮಿಷಿನ್ ವಾಶ್ ಮಾಡಿದರೂ ಕೂಡ ಅಷ್ಟೇ ಬಿಳಿ ಬಟ್ಟೆ ಸಪ್ರೇಟ್ ಮಾಡಿ ಹಾಕಿ. ಆಗ ಬಿಳಿ ಬಟ್ಟೆಗಳು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ, ಎಲ್ಲ ಬಟ್ಟೆಗಳು ಕೂಡ ಎಷ್ಟು ಚೆನ್ನಾಗಿ ಬಿಳಿ ಬಟ್ಟೆ ಕ್ಲೀನ್ ಆಗಿದೆ ಅಂತ ನೀವೇ ಗಮನಿಸಬಹುದು. ಅದರ ಜೊತೆಗೆ ಮುಂದಿನ ಟಿಪ್ ಇದು ಕೂಡ ಅಷ್ಟೇ. ಹೊಸ ಬಟ್ಟೆಗಳನ್ನು ನಾವು ವಾಶ್ ಮಾಡಬೇಕಾದ್ರೆ ಹಾಗೇ ಎಲ್ಲ ಬಟ್ಟೆಗಳ ಜೊತೆ ಎಲ್ಲ ಬಟ್ಟೆಗಳನ್ನು ಒಗೆಯೋ ಥರ ವಾಶ್ ಮಾಡಿದರೆ ಬೇಗನೆ ಇದರ ಶೈನ್ ಅನ್ನೋದು ಹಾಳಾಗುತ್ತೆ. ಅದ್ರ ಬದಲಿಗೆ ಈ ರೀತಿ ಜಾಸ್ತಿ ವರ್ಕ್ ಇರೋವಂಥ ಬಟ್ಟೆ ಜಸ್ಟ್ ಒಂದು ಸತಿ ಹಾಕಿದ್ದೀವಿ ಅಷ್ಟೇ, ಕೊಳೆ ಏನೂ ಆಗಿಲ್ಲ ಅಂತ ಅಂದಾಗ, ಅಥವಾ ಹೊಸ ಬಟ್ಟೆಗಳನ್ನು ಒಗಿಬೇಕಾದ್ರೆ, ಹೊಸ ಸೀರೆಗಳನ್ನು ಒಗಿಬೇಕಾದ್ರೆ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ. ಒಂದು ಬಕೆಟ್ನಲ್ಲಿ ನಾನು ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ, ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ, ಡಿಟರ್ಜೆಂಟ್ ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ, ಸರ್ಫ್ ಎಕ್ಸೆಲ್ ಲಿಕ್ವಿಡನ್ನು. ಅದರ ಜೊತೆಗೆ ಒಂದು ಶಾಂಪೂ ಪ್ಯಾಕೆಟನ್ನು ಹಾಕಿದ್ದೀನಿ. ಈಗಾಗಲೇ ಹೇಳಿದ್ದೀನಿ, ಶಾಂಪೂ ಪ್ಯಾಕೆಟನ್ನು ಹಾಕಿ ಅಂದರೆ ಶಾಂಪೂನ ಹಾಕಿ ಬಟ್ಟೆ ವಾಶ್ ಮಾಡೋದ್ರಿಂದ ಬಟ್ಟೆಗಳು ತುಂಬಾ ಶೈನ್ ಬರುತ್ತೆ, ಚೆನ್ನಾಗಿರುತ್ತೆ ಕೂಡ ಅಂತ ಹೇಳಿ. ಹಾಗಾಗಿ ಲಿಕ್ವಿಡು ಮತ್ತು ಶಾಂಪೂನ ಹಾಕಿ ಈ ಬಟ್ಟೆನ ವಾಶ್ ಮಾಡಿರೋವಂಥದ್ದು ನೀವು ಇಲ್ಲಿ ನೋಡಬಹುದು. ಬಟ್ಟೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂಥೇಳಿ. ಮತ್ತು ಶೈನ್ ಕೂಡ ಅಷ್ಟೇ, ನಾನು ಆಗಲೇ ಹೇಳಿದ್ನಲ್ಲ, ಶಾಂಪೂ ಹಾಕೋದ್ರಿಂದ ಬಟ್ಟೆಗಳಲ್ಲಿ ಶೈನ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ಶೈನ್ ಅಂತ ಹೇಳಿ ನೀವೇ ಇಲ್ಲಿ ಗಮನಿಸಬಹುದು. ಎಷ್ಟು ಚೆನ್ನಾಗಿ ಹೊಸ ಬಟ್ಟೆ ಪಳಪಳ ಅಂತಿದೆ.